ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಆರೋಗ್ಯಕರನೂ ಹೌದು ಮತ್ತು ರುಚಿಕರನೂ ಹೌದು, ಅದ್ರ ಜೊತೆಗೆ ಈಸಿಯಾಗಿ ಮನೆಯಲ್ಲಿ ಮಾಡೋಂತಹದ್ದು ಹೌದು. ಅದು ಏನು ಅಂತ ಅಂದರೆ ಮೂಂಗ್ ದಾಲ್ ಕಿಚಡಿ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಈಸಿಯಾಗಿ ಡೈಜೆಸ್ಟ್ ಆಗುವಂಥದ್ದು ಮತ್ತು ಈ ಬೇಸಿಗೆಗಳಲ್ಲಿ ಇದೊಂದು ಹೇಳಿ ಮಾಡಿಸಿರುವಂಥ ರೆಸಿಪಿ ಅಂತಲೂ ಹೇಳ್ಬೋದು. ಮತ್ತು ಇದು ಜಾಸ್ತಿ ಫೈಬರ್ ಮತ್ತು ಪ್ರೋಟೀನ್ ಇರೋದ್ರಿಂದ ವೆಯ್ಟ್ ಲಾಸ್ ಮ್ಯಾನೇಜ್ ಮಾಡೋರ್ಗೂ ತುಂಬ ಒಳ್ಳೆಯ ಆಹಾರ ಇದು. ಮತ್ತು ಈ ಬೇಸಿಗೆಗಳಲ್ಲಿ ಮೂಂಗ್ ದಾಲ್ ಅಂದರೆ ಹೆಸರುಬೇಳೆ, ಇದು ಒಂದು ತಂಪು ಅಂತಲೂ ಹೇಳ್ಬೋದು. ಈ ಬೇಸಿಗೆಗಾಲದಲ್ಲಿ ಆರಾಮಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರ್ಗೂ ತಿನ್ಬೋದು. ಯಾವ ಥರ ಈಸಿಯಾಗಿ ಮನೆಯಲ್ಲಿ ಮಾಡೋದಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ ಯಾವ ಥರ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇದು ವಿದೌಟ್ ಮಸಾಲ ಮಾಡೋದು. ಇದರಲ್ಲಿ ನಾನು ಯಾವುದು ಮಸಾಲ ಆ್ಯಡ್ ಮಾಡಿಲ್ಲ. ಅದು ಯಾವ ಥರ ಮತ್ತು ಹೆಲ್ದಿಯಾಗಿ ಇರುತ್ತೆ. ನೋಡಿ ಯಾವ ಥರ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ. ಒಂದ್ಸತಿ ನೀವು ಟ್ರೈ ಮಾಡಿದರೆ ಈ ಬೇಸಿಗೆಗಾಲ ಮುಗಿಯುವವರೆಗೂ ಇದೇ ಆವಾಗವಾಗ ಮಾಡ್ಕೊಂಡು ತಿಂತೀರಾ. ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು ತಗೊಂಡಿರೋ ಮೆಜರ್ಮೆಂಟ್ ಅಂತಂದರೆ ಗ್ಲಾಸ್ ಅಳತೆ, ಕಪ್ ಅಳತೆ. ಒಂದು ಕಪ್ ಅಷ್ಟು ಅಕ್ಕಿ ತೊಗೊಂಡಿರೋದು, ಅಂದರೆ 150 ಗ್ರಾಮ್ ಇದೆ ಇದು. ಮುಕ್ಕಾಲು ಕಪ್ಪು ಹೆಸರುಬೇಳೆ, ಅಂದರೆ 125 ಗ್ರಾಮ್ ಇದೆ. ಮೊದಲಿಗೆ ರೈಸು ಮತ್ತು ಹೆಸರುಬೇಳೆ ಎರಡು ಚೆನ್ನಾಗಿ ತೊಳ್ಕೊಂಡು ಹಾಫ್ ಆನ್ ಅವರ್ ಮೊದಲೇ ನೆನೆಸಿಟ್ಕೊಳ್ಬೇಕು. ಎರಡು ಒಟ್ಟಿಗೆ ಮೊದಲಿಗೆ ಒಂದು ಕುಕ್ಕರಲ್ಲಿ ರೈಸು ಮತ್ತು ಹೆಸರುಬೇಳೆ ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ 2-3 ಸತಿ ತೊಳಿಬೇಕು. ತೊಳ್ಕೊಂಡು ಹಾಫ್ ಆನ್ ಅವರ್ ನೀರು ಹಾಕಿ ನೆನೆಸಿಡಬೇಕು. 1 ಗ್ಲಾಸ್ ಅಕ್ಕಿಗೆ ಇಲ್ಲಿ 4 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು. ಇವಾಗ ನೆನೆಸ್ಕೊಂಡಾಗಿದೆ. ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಎರಡು ಒಟ್ಟಿಗೆ ಹಾಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು. ಮೊದಲಿಗೆ ನೆನೆಸ್ಕೊಂಡಿರೋದ್ರಿಂದ ಬೇಳೆನೂ ಬೇಗ ಬೇಯುತ್ತೆ ಮತ್ತು ರೈಸನ್ನು ಚೆನ್ನಾಗಿ ಬೆಂದಿರುತ್ತೆ. ಸಾಕು, 2 ವಿಸಿಲ್ ಅಷ್ಟೇ ಸಾಕಾಗತ್ತೆ. ಸೊ ಇವಾಗ ಅನ್ನ ಆಗೋಷ್ಟರಲ್ಲಿ ಇಲ್ಲಿ ಒಗ್ಗರಣೆಗೆ ಏನು ಬೇಕಂತ ಹೇಳ್ತೀನಿ. ಇಲ್ಲಿ ದೊಡ್ಡ ಸೈಜಷ್ಟು ಒಂದು ಆನಿಯನ್ನು, ಒಂದು ದೊಡ್ಡ ಸೈಜಷ್ಟು ಟೊಮೆಟೊ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 2 ಕರಿಬೇವು ತೊಗೊಂಡಿರೋದು. ಇದು 1 ಟೀ ಸ್ಪೂನಷ್ಟು ಜೀರಿಗೆ, 3 ಹಸಿರು ಮೆಣಸಿನ್ಕಾಯಿ ತೊಗೊಳ್ಳೋದು. ನಾನು ಸ್ವಲ್ಪ ಕಡಿಮೆ ಖಾರ ತೊಗೊಂಡಿರೋದು, ನೀವು ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕಾದರೆ ಜಾಸ್ತಿ ತೊಗೊಳ್ಬೋದು. ಇಲ್ಲಿ ಕೋರಿಯಂಡರ್ ತೊಗೊಂಡಿರೋದು, ಕಟ್ ಮಾಡಿಟ್ಕೊಂಡಿರೋದು ಚಿಕ್ಕ ಚಿಕ್ಕದಾಗಿ. ಇದರಲ್ಲಿ ಎಕ್ಸ್ಟ್ರಾ ಮಸಾಲ ಏನು ಆ್ಯಡ್ ಮಾಡೋದಿಲ್ಲ, ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬಹುದು. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಬೇಕು. ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ನಾನಿಲ್ಲಿ 3 ತೊಗೊಂಡಿರೋದು. ನೀವು ಸ್ಪೈಸಿ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿನೂ ಹಾಕ್ಕೊಳ್ಬೋದು. ಜೊತೆಗೆ ಕೆಮ್ಮೆಣಸಿನ್ಕಾಯಿನೂ ಹಾಕೋಬಹುದು. ಇವಾಗ ಅದ್ರ ಜೊತೆಗೇನೆ ಆನಿಯನ್ ಮತ್ತು ಕರಿಬೇವು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿರುತ್ತೆ, ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು.
ಮತ್ತು ಈ ರೈಸು ಅವಾಗವಾಗ ಮಾಡ್ಕೊಂಡು ತಿನ್ನೋದ್ರಿಂದ ಇಮ್ಯುನಿಟಿ ಬೂಸ್ಟು ಚೆನ್ನಾಗಾಗುತ್ತೆ ಮತ್ತು ಡೈಜೆಷನು ಇಂಪ್ರೂವ್ ಆಗುತ್ತೆ. ಇದು ಒಮ್ಮೆ ಮಾಡಿದರೆ ನೀವು ಅವಾಗವಾಗ ಮಾಡಲೇಬೇಕು ತಿನ್ನಬೇಕು ಅಂತ ಅನ್ಸತ್ತೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ತುಂಬ ಸಿಂಪಲ್ ಆಗಿರೋದು, ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಮತ್ತು ಚಿಕ್ಕ ಮಕ್ಕಳಿಗೂ ಈಸಿಯಾಗಿ ಡೈಜೆಸ್ಟ್ ಆಗುವಂಥದ್ದು. 1 ವರ್ಷ ಮಕ್ಕಳಿಗೆ ರೈಸ್ ತಿಂತಿರ್ತೀವಲ್ಲ ಅವಾಗ ಈ ಥರನೂ ಮಾಡಿ ಕೊಡ್ಬೋದು. ಇವಾಗ ಇಲ್ಲಿ ಒಗ್ಗರಣೆಗೆ ಸಾಲ್ಟ್ ಹಾಕ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸಬೇಕು. ಸ್ವಲ್ಪ ಆನಿಯನ್ ಮತ್ತು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು. ಮಧ್ಯ ಕ್ರಂಚಿಯಾಗಿ ಆನಿಯನ್ ಇದೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ. ಇವಾಗ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ಕಲಿಸ್ಕೊಳ್ಬೇಕು. ಇಲ್ಲಿ ಇದು ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ರೈಸ್ ಆಗಿದೆ. ನೋಡೋಣ, ಓಪನ್ ಮಾಡಿ 2 ವಿಸಿಲ್ ಅಷ್ಟೇ ಆಗಬೇಕು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ರೈಸಿದು, ಅಂದರೆ ಚೆನ್ನಾಗಿರುತ್ತೆ ಮೂಂಗ್ ದಾಲ್ ಕಿಚಡಿಗೆ. ಇವಾಗ ಆನಿಯನ್ ಮತ್ತು ಟೊಮೆಟೊ ಫ್ರೈ ಆಗಿದೆ. ಇವಾಗ ರೈಸ್ ಮಾಡ್ಕೊಂಡಿರ್ತೀವಿ ಅದು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ತಿಂದರೆ ಹೆವಿನೂ ಆಗೋದಿಲ್ಲ, ಇದು ತಿಂದರೆ ಹೆವಿನೂ ಆಗಿರೋದಿಲ್ಲ, ತುಂಬ ಲೈಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಬೇಕು. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಳ್ಬೇಕು. ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕೊಳ್ಬೇಕು. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆರೋಗ್ಯಕರ, ರುಚಿಕರ ಮತ್ತು ಈಸಿಯಾಗಿ ಡೈಜೆಸ್ಟ್ ಆಗುವಂಥ ದಾಲ್ ಕಿಚಡಿ ಅಂದರೆ ಮೂಂಗ್ ದಾಲ್ ಕಿಚಡಿ ರೆಡಿ. ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸಬೇಕು. ಆಯ್ತು ನೋಡಿ, ಇವಾಗ ಆರೋಗ್ಯಕರ, ರುಚಿಕರ ಮೂಂಗ್ ದಾಲ್ ಕಿಚಡಿ ರೆಡಿ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರ್ಗೂ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ರೆಸಿಪಿ ಆರಾಮಾಗಿ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ, ಖಂಡಿತವಾಗಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.